ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಧುವರ ಅಂದ ಚಂದ ನೋಡಿ ಮತ್ತು ಅವರು ಎಲ್ಲವೂ ಸರಿ ಇದ್ದಾಗ ಮಾತ್ರ ಮದುವೆ ಮಾಡುವಂಥ ಸ್ಥಿತಿ ಇದೆ. ಬದಲಾದ ಕಾಲದಲ್ಲಿ ಈಗ ಸಾಮಾಜಿಕ ಜಾಲತಾಣಗಳ ಕಾಲದಲ್ಲಿ ಎಲ್ಲವನ್ನೂ ಅಳೆದು ತೂಗಿ ನೋಡಿ ಮದುವೆ ಆಗುವುದು ಸಹಜ ಮತ್ತು ಇದು ಹೆಚ್ಚು ಕಂಡು ಬರ್ತಾ ಇರೋದು. ಒಂದು ಸಣ್ಣ ಹೂನ ಇದ್ದರೂ ದೇಹದಲ್ಲಿ ಏನು ಇದ್ದರೆ ಅದನ್ನು ಸಹ ತಿರಸ್ಕರಿಸುವಂಥ ದಿನಗಳು ಹೆಚ್ಚು ಕಾಣ್ತವೆ. ಆದರೆ ಇಲ್ಲೊಂದು ಮದುವೆ ಆಯಿತು. ಈ ಮದುವೆ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಕೊಪ್ಪಳದ ಭಾಗ್ಯನಗರದಲ್ಲಿ ಒಂದು ಕೋಡೆ ಕಲ್ಯಾಣ ಮಂಟಪದಲ್ಲಿ ಇವತ್ತೊಂದು ಈ ಸಮಾಜದ ಹಿರಿಯರು ಮತ್ತು ಆ ಕುಟುಂಬದವರೆಲ್ಲ ಸೇರಿ ಒಂದು ಮದುವೆಯನ್ನು ಮಾಡಿದ್ರು. ಆ ಮದುವೆ ವಿಶೇಷ ಅಂತ ಹೇಳಿದರೆ ವಧು ಕಣ್ಣಿಲ್ಲದ ಅಂಧೆ. ಈ ಅಂದಾಚಂದ ನೋಡಿ ಮದುವಾಗುವ ಸಂದರ್ಭದಲ್ಲಿ ಅಂಧೆಯನ್ನು ಮದುವರಿಸಿಕೊಂಡಿರುವುದು ಯಲಬುರ್ಗಾ ತಾಲೂಕಿನ ಗಣೇಶ್ ಎನ್ನುವಂಥ ಯುವಕ. ಗಣೇಶ ಯಲಬುರ್ಗಾದಲ್ಲಿರುವಂಥ ಒಂದು ರೆಡಿಮೇಡ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ವಧುವಾಗಿರುವಂಥ ಚಂದ್ರಿಕಾ ಸಹನ ಅಂದರೆ ಅಲಿಯಾಸ್ ಸಹನೆ ಇದ್ದಾರೆ. ಹೊಸಪೇಟೆಯಲ್ಲಿ ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಆಕೆ ಕೆಲಸವನ್ನು ಇದು SD ಆಗಿ ಕೆಲಸ ಮಾಡ್ತಾಯಿದ್ದಾಳೆ. ಆಕೆಯನ್ನು ಇವತ್ತು ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡಿದರು. ಚಂದ್ರಿಕೆಗೆ 10 ವರ್ಷಗಳಿದ್ದಾಗ ಜ್ವರ ಬಂದು ಕಣ್ಣುಗಳು ಕಾಣದೇ ಇರುವಂಥ ಸಂದರ್ಭದಲ್ಲಿ ಆಕೆ ಅದನ್ನು ಛಲ ಬಿಡದೆ ಓದಿಕೊಂಡು ಮತ್ತು MA ಮ್ಯೂಸಿಕ್ನಲ್ಲಿ ಹೆಚ್ಚು ಸಿತಾರವನ್ನು ನುಡಿಸಿ MA ಮ್ಯೂಸಿಕ್ನನ್ನು ಮಾಡಿಕೊಂಡು ಆಕೆ ಈಗ ಉದ್ಯೋಗವನ್ನು ಮಾಡ್ತಾ ಇರೋದು ಒಂದು ಕಡೆ. ಅದು ನಿತ್ಯ ಆ ಉದ್ಯೋಗದ ಜೊತೆಗೆ ಈಗಾಗಲೇ ಮದುವೆ ಸಂದರ್ಭದಲ್ಲಿ ಈಗ ಅವರು ಮನೆಯವರು ಹೇಳಿದೆ ಏನು ಸಹನ ಅಥವಾ ಚಂದ್ರಿಕಾ ಮನೆಯವರು ಹೇಳೋದೇನೆಂದರೆ ಈ ವೈಕಲ್ಯತೆ ಇರುವಂಥ ವಿಕಲಚೇತನರನ್ನು ಸಾಮಾನ್ಯವಾಗಿ ತಿರಸ್ಕರಿಸುವಂಥ ಸಂದರ್ಭದಲ್ಲಿ ಇವತ್ತು ಗಣೇಶ ಮುಂದುವರೆದು ಮದುವೆ ಮಾಡ್ಕೊಳ್ತಾ ಇರೋದು ನಮಗೆ ಹೆಮ್ಮೆಯಾಗಿದೆ. ಜೊತೆಗೆ ಅವರು ಒಂದು ಬಾಳನ್ನು ಕೊಡ್ತಾ ಇರೋದಕ್ಕೆ ನಾವೆಲ್ಲರೂ ಆತನ ಅಭಿನಂದಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಮದುವೆ ಆಗ್ತಿರುವಂಥ ಗಣೇಶ ಹೇಳಿದರೆ ಈ ರೀತಿ ಎಲ್ಲವನ್ನೂ ನನಗೆ ಕನ್ಯೆ ನೋಡುವಾಗ ಎಲ್ಲ ರೀತಿಯ ಈಗ ಮಾಹಿತಿಯನ್ನು ನೀಡಿದರು. ಆದರೆ ನಾನು ಆಕೆ ಆಕೆ ಕಣ್ಣದು ಕಾಣದಿದ್ದರೂ ಆಕೆಗೆ ಬೆಳಕಾಗಿರಬೇಕು ಅನ್ನುವಂಥ ಉದ್ದೇಶದ ಇಟ್ಕೊಂಡು ನಾವು ಮದುವೆ ಮಾಡಿದ್ದೇನೆ. ಈಗೇನು ಎಲ್ಲರ ಸಮ್ಮುಖದಲ್ಲಿ ಕೈ ಹಿಡಿದಿದ್ದೇನೆ, ತಾಳಿಯನ್ನು ಕಟ್ಟಿದ್ದೇನೆ. ಇಡೀ ಜೀವಮಾನದಲ್ಲಿ ಆಕೆಗೆ ನೆರಳಾಗಿ ಆಕೆ ನನಗೆ ಸಹಕಾರಿಯಾಗಿ ಎಲ್ಲವೂ ಸಂಸಾರದಲ್ಲಿ ಮುಂದುವರಿತೀವಿ ಅನ್ನೋಂಥ ಭರವಸೆ ನೀಡಿದ್ದಾರೆ. ಹಿಂಗೆ ನನಗೆ ಒಂದು ಕನ್ಯಾ ಒಂದು ಪ್ರಪೋಸ್ ಬಂತು, ಹಿಂಗಿದೆ ನೋಡಬೇಕಪ್ಪ ಅಂಥೇಳಿ. ಇವರು ಇಲ್ಕರದವರದಿಂದ ಅವರು ಪೂಜೆ ಪುರೋಹಿತರು ಮಾಡ್ತಾರೆ. ಅವರು ಕಾಶಿನಾಥ್ ಪುರೋಹಿತ್ ಅಂತೇಳಿ ಅವ್ರ ಮುಖಾಂತರ ಇಲ್ಕರದವರದಿಂದ ಬಂತು. ಸರಿ ಹಾಗಾದ್ರೆ ಅಂತೇಳಿ ಎಲ್ಲ ರೀತಿಯೂ ಹೇಳಿದರು. ಅವರು ಹಿಂಗೆ ಇದಾವ್ರೆ, ಹಂಗೆ ಅದೇ ಆಮೇಲೆ ನೀವು ನೋಡಿ ಹೆಂಗೆ ನಿಮ್ಮದು ಒಪ್ಪಿಗೆನಾ ಹೆಂಗೆ ಅಂತ ಕೇಳಿದರು. ಸರಿ ರೀ ನಾನು ಒಪ್ಪಿಗೆ ರೀ ಅಂತಂದೆ. ಅದಾದ ಒಂದು 15 ದಿವಸ ಬಳಿಕ ಬಂದು ಕನ್ಯಾ ನೋಡಿದ ತಕ್ಷಣ ಏನು ಅನ್ನಿಸ್ತಪ್ಪ ಅಂದರು. ಇಲ್ಲರಿ ನನಗೆ ಒಪ್ಪಿಗೆ ಇದೆ ಅಂತಂದೆ. ಏನು ಯಾವುದ್ರು ನಾನು ನೋಡಪ್ಪ ಮುಂದೆ ಹಿಂಗೆ ಐತಿ ಹೆಂಗೆ ನಿನ್ನ ಪರಿಸ್ಥಿತಿ ಅಂತ ನಾನು ಎಲ್ಲ ರೀತಿಯೂ ಏನೈತಿ ಅವರಿಗೆ ಕಣ್ಣಾಗಿರ್ತೀನಿ, ಬೆಳಕು ಕೊಟ್ಕೊಂಡು ಇರ್ತೀನಿ, ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಯಾವುದೇ ರೀತಿ ನೋವು ಆಗದಾರ ಹಾಗೆ ಜೀವನ ಪೂರ್ತಿಯಾಗಿ ಸುಖ ಸಂತೋಷದಿಂದ ನೋಡ್ಕೋತೀನಿ ಅಂತ ಹೇಳಿದ್ದೀನಿ, ಭರವಸೆ ಕೊಟ್ಟಿದ್ದೀನಿ. ಮಗಳು ನೋಡ್ಕೊತ ಹೋಗ್ತೀವಿ, ನಾವು ಸ್ವಂತ ಮಗಳಂಗೆ ನೋಡ್ಕೊಂಡು ಹೋಗ್ತೀವಿ. ಅದು ನಮ್ಗೆ ಭಾಳ ಸಂತೋಷ ಆಗುತ್ತೆ. ಆದರೆ ನಾವು ಮಗಳಗತ್ತೆ ನೋಡ್ಕೊಂಡು ಹೋಗ್ತೀವಿ, ಸ್ವಂತ ಮಗಳಂತ ನೋಡ್ಕೊತೀವಿ. ಸೊಸೆ ಅಂತ ನೋಡ್ಕೊಂಡಿಲ್ಲ, ಮಗಳಂತನೇ ನೋಡ್ಕೊತೀವಿ. ಅದು ಸಿಕ್ಕಿದ್ದೆ ಒಂದು ನಮ್ಗೆ ಅದೃಷ್ಟ. ಆ ಮಗ ಸಿಕ್ಕಿದ್ದು ನಮ್ಗೆ ಭಾಳ ತುಂಬ ಅದೃಷ್ಟ ಆಗಿದೆ. ನಮ್ಮ ತಂಗಿಯವರಿಗೆ 10 ವರ್ಷದವರೆಗೂ ಕಣ್ಣು ಕಾಣಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ಜ್ವರ ಬಂದು ಆ ಥರ ಹುಷಾರಿಲ್ದಂಗೆ ಇರೋಗಾಗಿ ಕಣ್ಣಲ್ಲಿ ಏನೋ ಸ್ವಲ್ಪ ದೃಷ್ಟಿ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಆಪ್ರೇಷನ್ ಮಾಡಿದಾಗ ಇದು ಚೆನ್ನಾಗಿ ಆಗದೇ ಇರೋದಕ್ಕೆ ಅವ್ರಿಗೆ ಕಣ್ಣು ದೃಷ್ಟಿ ಹೋಯಿತು. ಬಟ್ ಅದಾದರೂ ದೃಷ್ಟಿ ಕಳ್ಕೊಂಡ್ರೂ ಅವರು ಓದೋದ್ರಲ್ಲಾಗಲಿ ಪ್ರತಿಯೊಂದರಲ್ಲೂ ಮುಂದಿರ್ತಾಯಿದ್ರು. ಅವರು 10th ನಾರ್ಮಲಾಗಿ ಓದಿ ಆಮೇಲೆ ಮ್ಯೂಸಿಕಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಮ್ಯೂಸಿಕ್ ಮಾಡ್ಕೊಂಡಿದ್ದಾರೆ. ಸಿತಾರ್ ಸ್ಪೆಷಲಿಸ್ಟ್ ಅವ್ರದ್ದು. ಸಿತಾರ್ ನುಡಿಸ್ತಾರೆ. ಆಮೇಲೆ ಅದಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಇವಾಗ SDIಗೆ ವರ್ಕ್ ಮಾಡ್ತಾ ಇದ್ದಾರೆ, BCM ಡಿಪಾರ್ಟ್ಮೆಂಟಲ್ಲಿ. ಅವರು ಅದೇ ಪ್ರತಿಯೊಂದರಲ್ಲೂ ಏನಾದರೂ ಸಾಧಿಸಬೇಕಂತಂದು ಏನೋ ಮಾಡ್ತಾ ಇರ್ತಾರೆ. ಹಂಗಾಗಿ ಅದು ಖುಷಿ ಅನಿಸುತ್ತೆ. ಇಲ್ಲ ಅದೇ ನಮ್ಮದು ಸ್ವಲ್ಪ ನಾರ್ಮಲಾಗಿ ಆ ಥರ ಮದುವೆ ಆಗೋದು ಕಷ್ಟ ಅಂತಲೇ ಹೇಳ್ತಾರೆ. ಬಟ್ ಇವರು ಯಲಬುರ್ಗಾದವರು ದೊಡ್ಡ ಮನಸ್ಸು ಮಾಡಿ ಅವರು ಇಲ್ಲ ಅದೆಲ್ಲ ನಮಗೆ ಮುಖ್ಯ ಅಲ್ಲ, ಗುಣ ಅಷ್ಟೇ ಮುಖ್ಯ ಅದು. ಆ ಥರ ಹೇಳ್ಬಿಟ್ಟು ಮದುವೆ ಆಗ ಒಪ್ಕೊಂಡಿದ್ದಾರೆ.
ಸೊ ಅದು ನಮಗೆ ತುಂಬ ಖುಷಿ ಆಗುತ್ತಾ ಇದೆ. ಅವರೆಲ್ಲ ಜೀವನ ಪ್ರತಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಅಂತಲೂ ಹೇಳಿ ಎಲ್ಲ ನಮಗೆಲ್ಲ ಕನ್ವಿನ್ಸ್ ಮಾಡಿದರು. ಸೊ ಅದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ, ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗಲಿ ಅಂತ ಬೇಡ್ಕೊತೀನಿ ಅಷ್ಟೇ. ಆದರೆ ಇಂಥ ಮದುವೆಗಳು ಏನು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಅಂಗವೈಕಲ್ಯತೆಯ ಮಧ್ಯದಲ್ಲಿ ಅವಮಾನವನ್ನು ಅನುಭವಿಸ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಮದುವೆಗಳು ವಿಶೇಷವಾಗಿದೆ ಮತ್ತು ಈ ರೀತಿಯ ಮದುವೆಗಳು ಇನ್ನೇ ಇತರರಿಗೂ ಸಹ ಮಾದರಿಯಾಗಿವೆ. ಇಂಥ ಕೆಲಸಕ್ಕೆ ಕೊಪ್ಪಳದ ಭಾಗ್ಯನಗರ ಒಂದು ಹಿರಿಯ ಸಾಕ್ಷಿಯಾಯಿತು. ಜೊತೆಗೆ SSK ಸಮಾಜ ಮತ್ತು ಆ ಕುಟುಂಬದವರು ಇದಕ್ಕೆ ಸಾಕ್ಷಿಯಾಗಿದ್ದು ಒಂದು ವಿಶೇಷವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.